ನಿಲ್ಲು. ಭವಸತ್ಯ ಪ್ರತಿಶ್ರವ. ಪ್ರತಿಶ್ರವ ಅಂದರೆ ಪ್ರತಿಜ್ಞೆ ಅಂತ ಅರ್ಥ. ಪ್ರತಿಜ್ಞೆಯನ್ನು ಸತ್ಯ ಮಾಡು. ನೀನು ಹೇಳಿದ ಮಾತನ್ನು, ಸೀತೆಯನ್ನು ಹುಡುಕಿಕೊಡುವ ಹೋರಾಟದಲ್ಲಿ ನಾನು ನಿನ್ನ ಜೊತೆಗೆ ಇದ್ದೇ ಇರ್ತೇನೆ ಅಂತಂದು ಹೇಳಿದ ಅವತ್ತಿನ ಮಾತನ್ನು ನೀನು ಈಗ ನಡೆಸಬೇಕಿದೆ ಅಂತ ಹೀಗೆ ಅವನು ಅಂಗದಸ್ಯ ವಚ ಶ್ರುತ್ವ ಸುಗ್ರೀವಸ್ಸ ಚ ವೈಸ್ಸಹ ಕೂಡಲೇ ಎದ್ದು ನಿಂತು ಹೇಳ್ತಾನೆ, ಸಚಿವಾನ್ನಬ್ರವೀದ್ವಾಕ್ಯಂ ನಿಶ್ಚಿತ್ಯ ಗುರುಲಾಘವಂ. ಸರಿತಪ್ಪುಗಳ ವಿಚಾರಗಳನ್ನು ಮಾಡ್ತಾ ಮಂತ್ರಜ್ಞರಾದಂತಹ ಜೊತೆಗೆ ಆ ವಿಷಯದಲ್ಲಿ ಸರಿತಪ್ಪುಗಳನ್ನು ವಿಚಾರ ಮಾಡುವುದರಲ್ಲಿ ಪಳಗಿರುವಂತಹ ಎಲ್ಲ ಹಿರಿಯರನ್ನು ಕುರಿತು ಹೇಳ್ತಾನೆ, ನಮೇ ದುರ್ವ್ಯಾಹೃತಂ ಕಿಂಚಿತ್. ನಾನು ಎಲ್ಲಿಯೂ ಕೂಡ ತಪ್ಪಿ ರಾಮನ ಬಗ್ಗೆ ಆಗಲಿ ಲಕ್ಷ್ಮಣನ ಬಗ್ಗೆ ಆಗಲಿ ಸಿಟ್ಟು ಬರುವಂತೆ ಕಾರಣವಾಗುವ ಯಾವ ಮಾತನ್ನು ಆಡಿಲ್ಲ. ನಮೇ ದುರ್ವ್ಯಾಹೃತಂ. ನಾನು ಅವರ ಬಗ್ಗೆ ಲಘುವಾಗಿ ಅಥವಾ ಅವರೇನು ಅಸಹಾಯಕರು, ನನ್ನಿಂದಾಗಿ ಅವರಿಗೆ ಉಪಕಾರ ಆಗಬೇಕು ಅಂತ ಈ ರೀತಿ ನಾನೆಲ್ಲೂ ಮಾತಾಡಲಿಲ್ಲ. ನಾಪಿಮೇ ದುರನುಷ್ಠಿತಂ. ಇನ್ನೂ ಮಾತಾಡುವುದಿಲ್ಲ, ಕ್ರಿಯೆಯಲ್ಲಿ ಏನಾದರೂ ಅಂಥದ್ದು ಮಾಡಿದ್ದೇನೆ ಅಂದರು ನಾಪಿ ದುರನುಷ್ಠಿತಂ. ನಾನು ಅಂಥ ಅನುಷ್ಠಾನವನ್ನು, ಅಂಥ ತಪ್ಪು ಹೆಜ್ಜೆಯನ್ನು ಎಲ್ಲೂ ಇಡಲಿಲ್ಲ. ಲಕ್ಷ್ಮಣೋ ರಾಘವ ಭ್ರಾತ ಕ್ರುದ್ಧ ಕಿಮಿತಿ ಚಿಂತೆಯೇ. ಮತ್ತು ಯಾಕಾಗಿ ಕೋಪ ಮಾಡಿಕೊಂಡಿದ್ದಾರೆ ಅವರು ಅನ್ನೋದು ನನಗೆ ನಿಜವಾಗಿ ಗೊತ್ತಾಗ್ತಾ ಇಲ್ಲ. ತಡ ಆಗಿದೆ ಅನ್ನೋದು ಅದನ್ನು ಆಮೇಲೆ ಹೇಳಿದ ಮೇಲೆ ಗೊತ್ತಾಗುತ್ತೆ ಅವನಿಗೆ. ಅಲ್ಲಿ ತನಕ ಅವನ ತಲೆಯಲ್ಲಿ ಅಂದರೆ 4 ದಿವಸ ಹೋಗಿದ್ದು ಅಂತ, ಅವ್ನು 4 ತಿಂಗಳು ಹೋಗಿದ್ದು ತಲೆಯಲ್ಲಿಲ್ಲ, ಇನ್ನೂ ಸಮಯ ಇದೆಯಲ್ಲ ಅಂತ. ನಮಗೆ ಇವತ್ತೇನು ಅಂದರೆ ಇದೆಲ್ಲ ಕೂಡಲೇ ಕ್ಯಾಲೆಂಡರ್ ಇದೆ, ಇಲ್ಲಾಂದರೆ ಮೊಬೈಲ್ ಇದೆ, ಇಲ್ಲಾಂದರೆ ಟಿ ವಿ ಇದೆ, ಇಲ್ಲಾಂದರೆ ಏನೋ ಒಂದು ಗೊತ್ತಾಗುತ್ತೆ, ವಾರ್ತೆ ಸುದ್ದಿ ಲೆಕ್ಕಾಚಾರ ಇದೆಲ್ಲ ನಮ್ಮ ತಲೆಯಲ್ಲಿ ತುಂಬ ಇದೆ. ಆದ್ಮೇಲೆ ಅದು ಹೆಂಗೆ ಆ 4 ತಿಂಗಳು ಮರ್ತು ಹೋಗುತ್ತಾ? ನಮಗೂ ಎಷ್ಟೋ ಸಲ ಆಗಿರುತ್ತೆ, ಲಾಕ್ಡೌನಲ್ಲಿದ್ದಾಗ ಗೊತ್ತಾಗಿರುತ್ತೆ ಎಷ್ಟೋ ಸಲ, ಏನು ಹೊರಗಿನ ಪ್ರಪಂಚದಲ್ಲಿ ಆಯಿತು ಅಂತ ಅನ್ನೋ ಸುದ್ದಿಯೇ ಗೊತ್ತಾಗದೇ ಇರುವ ಸಂದರ್ಭದಲ್ಲಿ. ಹಾಗಾಗಿ ಆ ದಿನಗಳ ಗಣನೆಯ ವಿಷಯದಲ್ಲಿ ಅವನಿಗೆ ಮರೆತು ಹೋಗಿದೆ ಅನ್ನೋದನ್ನು ಅವನು ಹೇಳುವಂತೆ, ನಾನು ಬೈದಿಲ್ಲ ಅಥವಾ ಅವರ ಬಗ್ಗೆ ನಾನು ಕೆಟ್ಟದಾಗಿ ನಡ್ಕೊಂಡಿಲ್ಲ. ಯಾರೋ ಅಸಹೃದ್ಭಿ